100% ಡೆಡಿಕೇಶನ್ ಇಟ್ಕೊಂಡಿದ್ದೀನಿ, ಕೆಲಸ ಮಾಡಿದ್ದೀನಿ. ಆಮೇಲೆ ವಿಸಿಬಿಲಿಟಿಗೋಸ್ಕರ ಏನು ಮಾಡಕ್ ಹೋಗ್ಬೇಡಿ, ಬಿಕಾಸ್ ಜಾಸ್ತಿ ದಿನ ಅದನ್ನ ಮಾಡೋಕ್ಕಾಗಲ್ಲ, ಬಿಕಾಸ್ ವಿ ಗೆಟ್ ಟೋನ್ ಔಟ್. ಅದನ್ನ ನಿಮ್ಮ ಲೈಫ್ ಸ್ಟೈಲ್ ಮಾಡ್ಕೊಂಬಿಡಿ ಅಂತ ಹೇಳ್ತೀನಿ. ಸೊ MNC ಕಂಪ್ನಿಗಳೆಲ್ಲ ಹೆಂಗೆ ಅಂದ್ರೆ ಸರ್, ಒಂಚೂರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಸಾಕು, ಚೆನ್ನಾಗಿ ಒಳ್ಳೆ ರೆಕಗ್ನೈಸೇಷನ್ ಸಿಗುತ್ತೆ. ಲಕ್ಕಿಲಿ ನಿಮ್ಗೊಂದು ಒಳ್ಳೆ ಟೀಮ್ ಮ್ಯಾನೇಜರು ಅವರೆಲ್ಲ ಸಿಕ್ಕಿದ್ದಾರೆ ಅಂತಂದ್ರೆ ನಿಮಗೆ ಒಳ್ಳೆ ಕರಿಯರ್ ಪಾತ್ ಇರುತ್ತೆ. ಇನ್ನು ಆಫೀಸರ್ ಆಗಬೇಕು ಅಂತ ಬಂದಾಗ ಪ್ರಾಕ್ಟಿಕಲಿ ಪಿಕ್ಚರಲ್ಲಿ ನೋಡೋಕ್ಕೂ ನಾವು ಬುಕ್ಕಲ್ಲಿ ಓದೋಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಆ ರಿಯಾಲಿಟಿನ ನೀವು ಮುಂಚೆನೇ ಅರ್ಥ ಮಾಡ್ಕೊಂಡಿರಿ. ನಾನು ಆವಾಗಲೇ ಹೇಳಿದೆ, ಆಫೀಸರ್ ನೀವೇನು ಅಂತಂದ್ರೆ ನೀವು ಒಬ್ಬ ಸಿವಿಲ್ ಸರ್ವೆಂಟ್, ಯು ಆರ್ ಹಿಯರ್ ಟು ಡೂ ಸಮ್ ಸರ್ವಿಸ್ ಟು ದ ಸಿವಿಲ್ ಸೊಸೈಟಿ. ಅದು ನಿಮ್ಮ ತಲೆಯಲ್ಲಿರಲಿ ಅಷ್ಟೇ, ಶ್ರದ್ಧೆ ಇರಬೇಕಷ್ಟೇ. ನೀವು ಎಲ್ಲೇ ಸಕ್ಸಸ್ ಮಾಡಬೇಕು, ಯಾವುದೇ ಎಂಟರ್ಪ್ರೈಸ್ ಆಗಲಿ, ನೀವು ಸ್ಪೋರ್ಟ್ಸ್ ಆಗಲಿ, ಅಡ್ಮಿನಿಸ್ಟ್ರೇಷನ್ ಆಗಲಿ, ಅಥವಾ ಒಂದು ಸಾಫ್ಟ್ವೇರ್ ಕಂಪ್ನಿ ಆಗಲಿ, ಎಲ್ಲೋದ್ರೂ ಡೆಡಿಕೇಶನ್ ಇರಲೇಬೇಕು, ಹಾರ್ಡ್ ವರ್ಕ್ ಇರಲೇಬೇಕು. ಅಟ್ಲೀಸ್ಟ್ ಟು ಸಮ್ ಎಕ್ಸ್ಟೆಂಟ್ ನೀವೊಂದು ಹಂತ ತಲುಪೋ ತನಕನೂ ಅದೆಲ್ಲ ಇರಲೇಬೇಕು ಸರ್. ಆಮೇಲೆ ಓಕೆ, ಸ್ವಲ್ಪ ಈಸಿ ಆಗುತ್ತೆ, ಬಿಕಾಸ್ ಕೆಲಸ ಚೆನ್ನಾಗಿ ಕಲ್ತಿರ್ತೀವಿ, ನಾವು ಮಾಡ್ಕೊಂಡು ಹೋಗ್ಬೋದು. ಬಟ್ ಕಲಿಯೋ ತನಕನೂ ಸ್ವಲ್ಪ ಕಾಶಿಯಸ್ ಆಗಿರೋದು ತುಂಬ ಒಳ್ಳೆಯದು.